ಜೂನ್ 27ರಂದು ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಹಿನ್ನೆಲೆ ಇಂದು ಡಾಕ್ಟರ್ ಕುಮಾರ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚಿಸಿದರು. ಕೆಂಪೇಗೌಡ ಜಯಂತಿಯನ್ನು ಯಾವುದೇ ಲೋಪವಿಲ್ಲದೆ ಅಚ್ಚುಕಟ್ಟಾಗಿ ಆಚರಿಸಲು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನೊಳಗೊಂಡ ಸಮಿತಿ ರಚಿಸಿ ಜವಾಬ್ದಾರಿಗಳನ್ನು ವಹಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಮೆರವಣಿಗೆ ಜೂನ್ 27ರಂದು ಬೆಳಿಗ್ಗೆ 9 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಅಲಂಕೃತ ಭಾವಚಿತ್ರದ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮಹಾವೀರ್ ಸರ್ಕಲ್ ಮೂಲಕ ಸಾಗಿ ಕಲಾಮಂದಿರ ತಲುಪಲಿದೆ ಎಂದರು. ನಾಡಪ್ರಭು ಕೆಂಪೇಗೌಡ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಅಭಿವೃದ್ಧಿಗಾಗಿ ದುಡಿದವರು. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯನ್ನ ಇದೇ ಜೂನ್ ತಿಂಗಳ 27ನೇ ತಾರೀಕು ನಾವು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ ಮತ್ತೆ ಎಲ್ಲರ ಸಹಕಾರದಿಂದ ಬಹಳ ಅರ್ಥಪೂರ್ಣವಾಗಿ ಮತ್ತೆ ವಿಜೃಂಭಣೆಯಿಂದ ಬಹಳ ಮಹತ್ವಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಎಲ್ಲ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೇವೆ. 27ನೇ ತಾರೀಕು ಬೆಳಿಗ್ಗೆ 9:00 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೇವೆ. 10:30, 10:45ಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಂಗಮಂದಿರಕ್ಕೆ ರೀಚ್ ಆಗಿ ಅಲ್ಲಿ 11 ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ ಇನ್ನಷ್ಟು ಮೆರುಗನ್ನು ತಂದುಕೊಡ್ಬೇಕಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ನಗರಸಭೆ ಆಯುಕ್ತೆ ಪಂಪಾಶ್ರೀ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ನಂದೀಶ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕಿ ನಿರ್ಮಲಾ ಎಸ್ಎಚ್ ಸೇರಿದಂತೆ ವಿವಿಧ ಸಮುದಾಯ, ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ವತಿಯಿಂದ 2024ನೇ ಸಾಲಿನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಆಲೆಮನೆ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ 22ರ ಬೆಳಗ್ಗೆ 10 ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷೆ ಎಚ್ಆರ್ ಸುಜಾತಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ಬಾರಿಯಂತೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿಗೆ ಉತ್ತರ ಕರ್ನಾಟಕ ಭಾಗದ ಅನಿಲ್ ಗುನ್ನಾಪುರ ಅವರ ಸರ್ವೆ ನಂಬರ್ 97 ಕಥಾ ಸಂಕಲನ ಆಯ್ಕೆ ಮಾಡಲಾಗಿದೆ ಎಂದರು. ಪ್ರಶಸ್ತಿ ಆಯ್ಕೆಗೆ 48 ಕಥಾ ಸಂಕಲನ ಬಂದಿದ್ದು, ಆಯ್ಕೆ ಸಮಿತಿಯ ಡಾಕ್ಟರ್ ಅಶೋಕ್ ಕುಮಾರ್ ರಂಜರೆ, ಡಾಕ್ಟರ್ ಗೀತಾ ವಸಂತ ಮತ್ತು ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅವರು ಸರ್ವೆ ನಂಬರ್ 97 ಕಥಾ ಸಂಕಲನವನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು, ಪ್ರಶಸ್ತಿಯೊಂದಿಗೆ 25,000 ರೂಪಾಯಿ ನಗದು ನೀಡಲಾಗುವುದು ಎಂದು ಹೇಳಿದರು. ಕೃತಿಯ ಲೇಖಕ ಅನಿಲ್ ಗುನ್ನಾಪುರ ಮತ್ತು ಪ್ರತಿಷ್ಠಾನ ಅಜೀವ ಪೋಷಕರಾದ ಡಿಪಿ ರಾಜಮ್ಮ ರಾಮಣ್ಣ ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು. ಪ್ರತಿ ವರ್ಷ ಹೇಗೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಟ್ರಸ್ಟಿನಿಂದ ಒಂದು ಪುಸ್ತಕ ಬಹುಮಾನವನ್ನು ಕೊಡ್ತಾ ಇದ್ದಾರೋ ಆ ರೀತಿಯಲ್ಲೇ ಜೂನ್ 22 ನಾಳಿದ್ದು 10 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಜಯತೀರ್ಥ ಮೇವುಂಡಿಯವರು ಸಂಗೀತ ಇದೆ 10ರಿಂದ 11:20ವರೆಗೂ. 11:20 ಆದಮೇಲೆ ಕಾರ್ಯಕ್ರಮ ಶುರುವಾಗುತ್ತೆ. ಈ ಸಲ ಅನಿಲ್ ಗುನ್ನಾಪುರ ಅನ್ನೋ ಉತ್ತರ ಕರ್ನಾಟಕದ ಹುಡುಗನಿಗೆ ಪ್ರಶಸ್ತಿ ಬಂದಿದೆ. ಯಾಕೆ ಅಂತಂದರೆ ಬಹುಶಃ ಇದು ಒಂದು ಭಾಳ ಖುಷಿ ಪಡುವಂಥ ವಿಚಾರ. ಯಾಕೆಂತಂದರೆ ಉತ್ತರ ಕರ್ನಾಟಕದವರು ಬಂದು ಮಂಡ್ಯದಂಥ ಊರಿನಲ್ಲಿ ಪ್ರಶಸ್ತಿ ತಗೋತಾ ಇದ್ದಾರೆ. ಅವರು 16ರಿಂದ ಬರೆಯೋಕ್ಕೆ ಶುರು ಮಾಡಿದವರು ಈಗ ನಮ್ಮ ಪ್ರಶಸ್ತಿಯನ್ನು ತಗೋತಾ ಇರೋದು ತುಂಬ ಸಂಭ್ರಮದ ವಿಚಾರ. 55 ಪುಸ್ತಕ ಅಲ್ಲ ಬಂದಿದ್ದು, 48 ಪುಸ್ತಕಗಳು ಪ್ರಶಸ್ತಿಗೆ ಬಂದಿದ್ವು. ಅದರಲ್ಲಿ ಇವ್ರದ್ದು 3 ಜನ ತೀರ್ಪುಗಾರರ ನಡುವೆ ಇದು ಆಯ್ಕೆ ಆಗಿದೆ. 3 ಜನ ತೀರ್ಪುಗಾರರಲ್ಲಿ ನಮ್ಮ ಟ್ರಸ್ಟಿನ ಕೆ ಪುಟ್ಟಸ್ವಾಮಿ ಅವರಿದ್ದರು, ಆಮೇಲೆ ಹಿರಿಯ ವಿದ್ವಾಂಸರಾದ ಅಶೋಕ್ ಕುಮಾರ್ ರಂಜರೆ ಅವರಿದ್ದರು, ಹಾಗೆ ಗೀತಾ ವಸಂತ್ ಅವರಿದ್ದರು. 3 ಜನನೂ ನಿಷ್ಪಕ್ಷಪಾತವಾಗಿ ಈ ಪ್ರಶಸ್ತಿಗೆ ಅನಿಲ್ ಗುನ್ನಾಪುರ ಅವ್ರನ್ನ ಆರಿಸಿದ್ದಾರೆ.
ಪ್ರತಿಷ್ಠಾನದ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಮಾತನಾಡಿ, ಬೆಸಗರಹಳ್ಳಿ ರಾಮಣ್ಣ ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಬಿಡುಗಡೆಯಾಗಿದ್ದ ಆಲೆಮನೆ ಕೃತಿಯನ್ನು ಮರುಮುದ್ರಣ ಮಾಡಿ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. 95ನೇ ಇಸ್ವಿನಲ್ಲಿ ಇಲ್ಲಿ ಒಂದು ಮಂಡ್ಯ ಅವರ ಆತ್ಮೀಯರು ಗೆಳೆಯರೆಲ್ಲ ಸೇರಿ ಅವರು ಹಂಪಿ ವಿಶ್ವವಿದ್ಯಾಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೆಲೆಕ್ಟ್ ಆಗಿದ್ದರು. ಆ ವರ್ಷ ಇವರೆಲ್ಲ ಸೇರಿ ಒಂದು ಅಭಿನಂದನೆಯನ್ನು ಮಾಡಿ ಇಲ್ಲಿನ ಜನ ಎಲ್ಲ ಸೇರಿ ಅವರ ಒಂದು ಪುಸ್ತಕವನ್ನು ಕೂಡ ತಂದಿದ್ರು, ಆಲೆಮನೆ ಅಂತ. ಆ ಪುಸ್ತಕದ ಪ್ರತಿಗಳು ಸಾಹಿತ್ಯ ಪರಿಷತ್ತು ಪ್ರಕಟಿಸಿ ಆ ಕಾಲದಲ್ಲಿ ಅದು ಖಾಲಿ ಆಗೋಗಿತ್ತು. ಆ ಪುಸ್ತಕವನ್ನು ಪುನರ್ಮುದ್ರಣವನ್ನು ಕೂಡ ಈ ವರ್ಷ ಟ್ರಸ್ಟ್ ಮಾಡಿದೆ. ಆ ಪುನರ್ಮುದ್ರಣ ಬಿಡುಗಡೆ ಕೂಡ ಅದೇ ದಿನ ಆ ಕಾರ್ಯಕ್ರಮದಲ್ಲಿ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಸಿಎಸ್ ಸುದರ್ಶನ್, ಲೋಕಾನಂದ್, ರಾಕೇಶ್ ಇದ್ದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಜಿಲ್ಲಾ ಕೇಂದ್ರ ಮಂಡ್ಯದ ಶಾಲಾ ಕಾಲೇಜುಗಳಿಗೆ ತೆರಳಲು ಸಮರ್ಪಕ ಸರ್ಕಾರಿ ಬಸ್ ಸೌಲಭ್ಯಕ್ಕೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿತು. ಮಂಡ್ಯ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಎಬಿವಿಪಿ ನೇತೃತ್ವದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಾದ ಸುಜನ್ ಹಾಗೂ ಶಾಲಿನಿ ಮಾತನಾಡಿ, ಮಂಡ್ಯ ನಗರದ ಶಾಲಾ ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶದ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಪ್ರಯಾಣಕ್ಕೆ ಸರ್ಕಾರಿ ಬಸ್ ಅವಲಂಬಿಸಿದ್ದಾರೆ. ಆದರೆ ನಿಗದಿತ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡುತ್ತಿಲ್ಲ. ಅಲ್ಲದೆ ಸಂಚಾರ ಮಾಡುವ ಬಸ್ಗಳು ನಿಗದಿತ ಸ್ಥಳದಲ್ಲಿ ನಿಲುಗಡೆ ಮಾಡುತ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ತರಗತಿಗೆ ಹಾಜರಾಗಲು ಸಾಧ್ಯವಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಿಡಿಕಾರಿದರು. ಮನೆಯಿಂದ 8 ಗಂಟೆಗೆ ಬಂದ್ರೆ ಕಾಲೇಜ್ಗೆ ಹೋಗೋ 10 ಗಂಟೆ 10:30 ಆಯ್ತದೆ. ನಮ್ಮ ಪ್ರಿನ್ಸಿಪಲ್ ಎಲ್ಲ ಈಚೆಗೆ ಆಗ್ತಾರೆ, ಯಾಕಪ್ಪ ಇಷ್ಟು ಲೇಟು ಅಂದರೆ ಕೇಳೋರಿಗೆ ಕೇಳಲ್ಲ, ಪೇರೆಂಟ್ಸ್ ಕರ್ಕೊಬರೋಗಿ ಅಂತ ಹೇಳ್ತಾರೆ. ನಾವು ಯಾರಿಗೆ ಹೇಳೋಣ, ಕಡ್ಡಿಪಾದವ್ರಿಗೆ ಕೇಳೋರು ಅವಾಗ ಬಾ ಇವಾಗ ಬಾ ಅಂತ ಹೇಳ್ತಾರೆ. ಎಷ್ಟೇ ಲೆಟ್ರ್ ಕೊಟ್ಟರು ಏನೂ ಇಲ್ಲ ಇವ್ರಿಗೆ. ಕರೆಕ್ಟ್ ಟೈಮ್ ಬಸ್ ಇಲ್ಲ. ಆಮೇಲೆ ಹುಡುಗಿರು ಫ್ರೀ ಮಾಡೋರೆ ಅಂತ ಅವ್ರಿಗೆ ಸ್ಟಾಪೇ ಕೊಡಲ್ಲ, ಅವ್ರಿಗೆಲ್ಲ ಸ್ಟಾಪ್ ಕೊಡಬೇಕು. ಅವರು ಕಾಲೇಜ್ ತಾನೇ ಹೋಗ್ತಾ ಇರೋದು, ಅವ್ರು ಮುಂದೆ ಭವಿಷ್ಯ ಕಟ್ತಾನೆ ಹೋಗ್ತಾ ಇರೋದು, ಅವರು ಕಾಲೇಜ್ಗೆ ಹೋಗ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಬಸ್ಗವ್ರಿಗೆ. ಅಂದಾಜು ಯಾರು ರೂಟಲ್ಲೂ ಬಸ್ ಇಲ್ಲ ಕರೆಕ್ಟಾಗಿ. ಈಗ ನಮ್ಗೆ ಮದ್ದೂರು ರೂಟ್ ಹೋಗ್ತೇವೆ, ಮದ್ದೂರು ರೂಟ್ ಇಲ್ಲ, ಸಡ್ಲೇ ಇಲ್ಲ, ಮದ್ದೂರು ಸಡ್ಲೆಲ್ಲ ಬಸ್ಸೇ ಇಲ್ಲ ಅಣ್ಣ. ಬೆಳಗ್ಗೆ 8 ಗಂಟೆಗೆ ಬಂದರೆ ಕಾಲೇಜು 10:30 ಮೇಲೆ ಆಗೋದು. 10:30 ಒಳಗಡೆ ನಾವು ಯಾವತ್ತೂ ಹೋಗಿಲ್ಲ, ನಾವು ಕರೆಕ್ಟ್ ಟೈಮ್ ಬಸ್ಸೇ ಇಲ್ಲ. ಆಮೇಲೆ ಡ್ರೈವರ್ಗಳು ಮಿರರ್ ಇರೋದಕ್ಕೆ ಮಿರರ್ ನೋಡ್ಕೊಂಡು ನಿಲ್ಸ್ಬೇಕಾನೆ. ಗಂಡು ಮಕ್ಳು ಹೊತ್ತಿದ್ರೆ ಹೊಂಟೋಗೋದು, ಡೋರ್ ಹಾಕ್ಬಿಡೋದು. ಆಮೇಲೆ ಜನ ರಸ್ತಿದ್ರೆ ಇಂಜರಿ ಡೋರ್ ಹಾಕ್ಬಿಟ್ಟು ಮುಂಚೆ ಕಾಲಿಲ್ವ ನಡ್ಕೋಗ್ರಿ ಅನ್ನೋದು. ಅದೆಲ್ಲ ಹೇಳ್ಬೇಕಣ್ಣ. ಗೌರ್ಮೆಂಟ್ ಬಸ್ಸು ಅವ್ನು ಇಷ್ಟ ಬಂದಂಗೆ ನಿಲ್ಸ್ಬೇಕು, ಅವ್ನು ಸಂಬಳ ತಗೊಳಕ್ ಬರ್ತಿರೋದು. ಅದು ಬಿಟ್ಬಿಟ್ಟು ನಮ್ದು ಬಸ್ ಅವ್ರಂಗಡೋರು ಮುಂಚೆ ಕಾಲಿಲ್ವ ನಡ್ಕೋಗೋದ ಬನ್ನಿ ಅಂತಾರೆ. ಅದೆಲ್ಲ ನಾವೇ ಅವ್ರೇನು ಕೇಳ್ಬೇಕು? ಹೆಣ್ಮಕ್ಳು ಇದ್ರೆ ನಮ್ಮನ್ನು ಬಿಟ್ಬಿಟ್ಟು ಹೊಂಟೋಗೋದು. ಏನಕ್ಕೆ ಫ್ರೀ ಮಾಡಿಲ್ವಾ? ಸಿದ್ದರಾಮಯ್ಯ ದುಡ್ಡು ಕೊಡ್ತಲ್ವ ಅವ್ರಿಗೆ? ಹೆಣ್ಮಕ್ಳು ಹತ್ತಿಸ್ಬೇಕಣ್ಣ. ಅವರು ಮನೆಯವ್ರು ಕಳಿಸ್ತಾರದು, ಓದಿ ಅವಳು ಭವಿಷ್ಯ ಅವಳು ಕಟ್ಕೊಳ್ಳಿ ಅಂತ ಮನೆಯಿಂದ ಕಳಿಸ್ತಾರಣ್ಣ. ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅನ್ನೋದು. ನಾನೇ ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಮಾತಾಡಿದ್ರು ಪೊಲೀಸ್ ಆಯ್ತು ಸರಿ ಮುಡು ಮಗ ಹೋಗು ಅಂದ್ರು ಅಣ್ಣ. ಕಾನೂನು ಎಲ್ಲರೂ ಹೋಗಿದ್ದೋಣ. ಅವ್ರಿಗೆ ರೋಡು ಚೆನ್ನಾಗಿಲ್ಲ, ಬಸ್ ಬರೋದಿಲ್ಲ ಅಂತ ಅಂದಿದ್ರು. ರೋಡ್ ಮಾಡಿಸ್ಕೊಟ್ರು. ಕಂಪ್ಲೇಂಟ್ ಮಾಡಿದ್ದಕ್ಕೆ ವೋಟ್ ಎಲೆಕ್ಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ರೋಡ್ ಮಾಡಿಸ್ಕೊಟ್ರು. ಇವಾಗ 8:00 ಮತ್ತು 2:30 ಒಂದು. ನಾವು ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಬಂದು ಬಸ್ ಹತ್ತಬೇಕು. ನಾವು ಲೇಟಾಗಿ ಬರೋದು, ಬಂದರೆ ಪ್ರಿನ್ಸಿಪಲ್ ಸರು ಬೈತಾರೆ, ಬೈದು ಇದು ಮಾಡ್ತಾರೆ ಸರ್. ಆಮೇಲೆ ಪೇರೆಂಟ್ಸ್ ಕರ್ಕೊಬರ್ಬೇಕು, ಇಲ್ಲಾಂದರೆ ಕ್ಲಾಸಿಗೆ ಸೇರಿಸಲ್ಲ, ಹಂಗೆ ಅಂತ ಅಂತಾರೆ. ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಸರ್. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಸಹ ಕಾರ್ಯದರ್ಶಿ HR ಗುರುಪ್ರಸಾದ್ ಮಾತನಾಡಿ, ಸ್ಥಳೀಯ ಬಸ್ಗಳ ಕೊರತೆ ಇರುವುದರಿಂದ ಹಲವು ಮಾರ್ಗಗಳಲ್ಲಿ ನಿರಂತರ ಬಸ್ ಸೇವೆ ಇಲ್ಲವಾಗಿದೆ. ನಿಗದಿತ ವೇಳಾಪಟ್ಟಿ ಪಾಲನೆ ಮಾಡದಿರುವುದರಿಂದ ಬಸ್ಗಳು ನಿಗದಿತ ಸಮಯದಲ್ಲಿ ಸಂಚಾರ ಮಾಡುತ್ತಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಹೊಸ ಬಸ್ಗಳ ಸಂಚಾರ ಆರಂಭ ಮಾಡದಿರುವುದು ಹಾಗೂ ಬಸ್ಗಳ ಸ್ವಚ್ಛತೆ, ನಿರ್ವಹಣೆ ಕೊರತೆಯಿಂದ ಪ್ರಯಾಣಿಕರಿಗೆ ತೊಂದರೆ ಎದುರಾಗಿದ್ದು, ಈ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಇವತ್ತು ನಗರದ ನಾನಾ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಇವತ್ತು ತಮ್ಮ ಬಸ್ಸಿನ ಸಮಸ್ಯೆನ ಹೇಳ್ಕೊಳ್ಳಿಕ್ಕೋಸ್ಕರ ಬಂದಿದ್ರು. ಇವತ್ತು ಏನಾಗಿದೆ ಅಂತಂದರೆ 10 ಗಂಟೆಗೆ ಕಾಲೇಜ್ ಇರ್ತದೆ.
8:00ವರೆಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಿಂಡಿಯನ್ನು ಕೂಡ ತಿನ್ನಲಿಕ್ಕೆ ಆಗದಲೇ ಬಸ್ ಸ್ಟಾಪ್ನಲ್ಲಿ ಬಂದು ವೆಯ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಅವರೂರಿಂದ ನಗರಕ್ಕೆ ತಲುಪಲು ಕೇವಲ 20 ನಿಮಿಷ 30 ನಿಮಿಷ ಟೈಮ್ ಸಾಕು. ಆದರೆ ಬಸ್ಗಳು ಇನ್ ಟೈಮ್ಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ 1-1.5 ಗಂಟೆ ಮುಂಚೆ ಬಂದು ವಿದ್ಯಾರ್ಥಿಗಳು ಕಾಯುವಂಥ ಪರಿಸ್ಥಿತಿ ಆಗಿದೆ. ಎಷ್ಟೋ ಜನ ವಿದ್ಯಾರ್ಥಿನಿಯರು ಊಟ ತಿಂಡಿ ಮಾಡ್ದಲೇ ಬಂದು ತಲೆ ಸುತ್ತು ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರೋಂತಹ ಲೋ ಬಿ ಪಿ ಆಗಿ ಉದಾಹರಣೆಗಳು ಕೂಡ ನಮ್ಮ ಮಂಡ್ಯದಲ್ಲಿದೆ. ಇವತ್ತು ನಾವು ಹೇಳ್ತಿರೋದು ಇಷ್ಟೇ, ಏನೋ ಸರಿಯಾದ ಸಮಯಕ್ಕೆ ಇನ್ ಟೈಮ್ಗೆ ಬಸ್ಗಳು ಬೇಕು. ಪೀಕ್ ಅವರ್ಸಲ್ಲಿ ರೂರಲ್ ಭಾಗದಿಂದ ಸಿಟಿಗಳಿಗೆ ಬಸ್ ಬೇಕು. ಮತ್ತು ಇವತ್ತೇನು ಕಾಲೇಜ್ಗಳು 4:30-5 ಗಂಟೆ ಮುಗಿದ್ರೆ ಸ್ಪೆಷಲ್ ಕ್ಲಾಸ್ಗಳು ಅವರು ಮನೆಗೆ ಹೋಗಿ ತಲುಪೋಷ್ಟೊತ್ತಿಗೆ 6:30-7 ಗಂಟೆ ಆಗುತ್ತೆ. ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಅವ್ರ ಪೋಷಕರು ಹೆಣ್ಮಕ್ಳನ್ನ ಕಾಲೇಜ್ಗಳಿಗೆ ಕಳ್ಸೋಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಮನೆಗೆ ಬರೋಷ್ಟೊತ್ತಿಗೆ ಹೆಣ್ಮಕ್ಳು ಕತ್ಲಾಗುತ್ತೆ. ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ಯಾರಪ್ಪ ಅನ್ನೋಂಥ ಭಯದಿಂದ ಹೈಯರ್ ಎಜುಕೇಷನ್ಗೂ ಇವತ್ತು ಹೆಣ್ಮಕ್ಳನ್ನ ಕಳ್ಸೋಕ್ಕೂ ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ. 1 ತಿಂಗಳೊಳಗಡೆ ಇವರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟು ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳಿಂದ ದೊಡ್ಡ ಒಂದು ಹೋರಾಟವನ್ನು ಮಾಡ್ತೇವೆ. ಎಬಿವಿಪಿ ನಗರ ಕಾರ್ಯದರ್ಶಿ ಹರ್ಷ, ರಾಜ್ಯ ಸಹ ಕಾರ್ಯದರ್ಶಿ ಎಚ್ಬಿ ಪ್ರಜ್ವಲ್, ರಮೇಶ್ ನೇತೃತ್ವ ವಹಿಸಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರ ವಿರೋಧದ ನಡುವೆಯೂ ಭೂಸ್ವಾಧೀನಕ್ಕೆ ಹೊರಡಿಸಿರುವ ಅಧಿಸೂಚನೆ ಸಂಪೂರ್ಣ ರದ್ದುಪಡಿಸಲು ಒತ್ತಾಯಿಸಿ ಜೂನ್ 25ರಂದು ದೇವನಹಳ್ಳಿ ತಾಲೂಕು ಕಚೇರಿ ಎದುರು ದೇವನಹಳ್ಳಿ ಚಲೋ ಪ್ರತಿಭಟನಾ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಸದರಿ ನಿರ್ಧಾರವನ್ನು ಖಂಡಿಸಿ ರೈತ, ದಲಿತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನ, ಮಹಿಳಾ ಹಾಗೂ ಪ್ರಗತಿಪರ ಸಂಘಟನೆಗಳು ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿಯಲ್ಲಿ ಈ ಹೋರಾಟ ರೂಪಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳಲ್ಲಿ ಬಲವಂತವಾಗಿ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿರುವುದು ಹೀನಾಯ ಕೃತ್ಯವಾಗಿದ್ದು ರಾಜ್ಯ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿಯಾಗಿದೆ ಎಂದು ಖಂಡಿಸಿದರು. ಕಳೆದ 3 ವರ್ಷಕ್ಕಿಂತಲೂ ಜಾಸ್ತಿ ನಮ್ಮ ಭೂಮಿನ ಉಳಿಸ್ಕೋಬೇಕು ಅಂತ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೆ ಇದ್ದಂಥ BJP ಸರ್ಕಾರ ಅಕ್ವೈರ್ ಮಾಡೋದಕ್ಕೆ ಮುಂದಾಗಿತ್ತು. ಆವಾಗ ಹೋರಾಟ ಪ್ರಾರಂಭ ಆದದ್ದು. ಆವಾಗ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಇನ್ನಿತರೆಲ್ಲ ಹೋಗಿ ನಾವು ಅಧಿಕಾರಕ್ಕೆ ಬಂದರೆ ಈ ಭೂಮಿನ ಅಕ್ವೈರ್ ಮಾಡೋದಿಲ್ಲ, ರೈತರಿಗೆ ಉಳಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಈಗ ಅದನ್ನು ಅಕ್ವೈರ್ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ. ಆ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಕಳೆದ 3 ವರ್ಷಗಳಿಗೂ ಜಾಸ್ತಿ ಈ ಹೋರಾಟನ ಮಾಡ್ಕೊಬಂದಿದ್ದಾರೆ. ಆದರೂ ಸರ್ಕಾರ ಅವ್ರ ಬಗ್ಗೆ ಯಾವುದೇ ಸ್ಪಂದನೆ ಇಲ್ಲ. ಆ ದೃಷ್ಟಿಯಿಂದ ನಾವು ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಸಂಘಟನೆಯ ಮುಖ್ಯಸ್ಥರು ಸೇರಿ ಅವ್ರಿಗೆ ನಾವು ಸಾಥ್ ಕೊಡಬೇಕು. ಏನಾದರೂ ಆಗಲಿ ಆ ಹೋರಾಟನ ನಿಲ್ಲಿಸಬೇಕು. ಆ ಹೋರಾಟದಿಂದ ನಾವು ಜಯನ ಪಡಿಲೇಬೇಕು ಅಂತ ರೈತರು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿಗಳು, ಪ್ರಗತಿಪರರು, ಸಾಹಿತಿಗಳು ಎಲ್ಲ ಒಂದು ಕಡೆ ಸೇರಿ ಒಂದು ತೀರ್ಮಾನನ ಮಾಡಿದ್ದೀವಿ. ಆ ದೃಷ್ಟಿಯಿಂದ ದೇವನಹಳ್ಳಿ ಚಲೋ ಅಂತ 25ನೇ ತಾರೀಕು ಇಟ್ಕೊಂಡಿದ್ದೀವಿ. ನಮ್ಮ ಮಂಡ್ಯ ಜಿಲ್ಲೆಯಿಂದಲೂ ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನ ಆ ದೇವನಹಳ್ಳಿ ಚಲೋಕ್ಕೆ ಕರ್ಕೊಂಡೋಗೋದಕ್ಕೆ ಎಲ್ಲರೂ ನಾವು ತಯಾರಾಗಿದ್ದೀವಿ. ಏನೇ ಆದರೂ ಆ ಚಳುವಳಿನ ಸಕ್ಸಸ್ ಮಾಡಿ ಆ ರೈತರ ಭೂಮಿನ ಉಳಿಸ್ಬೇಕು ಅನ್ನೋ ಒಂದು ಹೋರಾಟ, ಒಂದು ಆಂದೋಲನ ಎಲ್ಲ ಸಂಘಟನೆಗಳಿಂದ ವ್ಯಕ್ತವಾದ್ರಿಂದ ಆ ದೆಹಲಿ ಚಲೋಗೆ ನಾವೆಲ್ಲ ಹೋಗೋದಕ್ಕೆ, ದೇವನಹಳ್ಳಿ ಚಲೋಗೆ ನಾವೆಲ್ಲ ಹೋಗೋದಕ್ಕೆ ಸನ್ನದ್ಧರಾಗಿದ್ದೀವಿ. ಆ ದೃಷ್ಟಿಯಿಂದ ಇನ್ನೂ ಯಾರು ಹೊರಗಿದ್ದಾರೆ, ನಮ್ಮ ಚಿಂತಕರಿರ್ಬೋದು, ಸಾಹಿತಿಗಳಿರ್ಬೋದು, ನಾಗರಿಕರಿರ್ಬೋದು, ಈ ಚಳುವಳಿಗೆ ಬೆಂಬಲ ಕೊಡಬೇಕು ಅಂತ ಕೇಳೋದಕ್ಕೆ ನಾವು ಇವತ್ತು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ರಾಜ್ ಮಾತನಾಡಿ, ವಿಧಾನಸಭಾ ಚುನಾವಣೆಗೂ ಮುನ್ನ ಭೂಸ್ವಾಧೀನಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಲ್ಲಿನ ಉಸ್ತುವಾರಿ ಮಂತ್ರಿಗಳು
ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸುವ ಮೂಲಕ ವಚನಭ್ರಷ್ಟ ನಡವಳಿಕೆಯನ್ನು ತೋರಿದ್ದಾರೆ ಎಂದು ಕಿಡಿಕಾರಿದರು. ಚನ್ನರಾಯಪಟ್ಟಣ ಹೋಬಳಿಗೆ ಸಂಬಂಧಪಟ್ಟಂತೆ ಅಲ್ಲಿ 1777 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ಚನ್ನರಾಯಪಟ್ಟಣದ ಅಲ್ಲಿಯ ನಾಡ ಕಚೇರಿ ಮುಂದೆ ಕಳೆದ 1180 ದಿನಗಳಿಂದಲೂ ಅಲ್ಲಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಐತಿಹಾಸಿಕವಾದಂಥ ಒಂದು ಹೋರಾಟ. ಅಲ್ಲಿರ್ತಕ್ಕಂಥ 80% ರೈತರು ಭೂಮಿಯನ್ನು ಕೊಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಲಿಖಿತವಾಗಿಯೇ ಅವರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ನಾವು ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದನ್ನು. ಆದರೆ ಹಿಂದೆ ಇದ್ದಂತಹ ಸರ್ಕಾರ ಆ ರೀತಿ ಪ್ರಾಥಮಿಕವಾದಂಥ ಅಧಿಸೂಚನೆ ಹೊರಡಿಸಿದಂಥ ಸಂದರ್ಭದಲ್ಲಿ ಈಗ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಹಲವಾರು ಬಾರಿ ಭೇಟಿಯನ್ನು ಕೊಟ್ಟು ನಿಮ್ಮ ಹೋರಾಟ ನ್ಯಾಯಯುತವಾಗಿದೆ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನು ಮಾಡ್ಕೊಳ್ಳಿಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿ ಚುನಾವಣೆಗೆ ಮುನ್ನ ಭರವಸೆ ಕೊಟ್ಟಂತಹ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಇವತ್ತು ವಚನಭ್ರಷ್ಟರಾಗಿದ್ಕೊಂಡು ಆ ರೈತರಿಗೆ ದ್ರೋಹ ಬಗೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಿಮ ಅಧಿಸೂಚನೆ ಹೊರಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದೇ ತಿಂಗಳು 25ನೇ ತಾರೀಕು ದೇವನಹಳ್ಳಿ ಚಲೋಗೆ ಎಲ್ಲ ಆ ರೈತರು ಮಾತ್ರನೇ ಅಲ್ಲದೇ ಇಡೀ ಈ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಎಲ್ಲ ರೈತ, ಕೂಲಿಕಾರ, ಮಹಿಳೆಯರು, ದಲಿತರು, ಕಾರ್ಮಿಕರು, ಪ್ರಗತಿಪರ ಚಿಂತಕರು ಎಲ್ಲರೂ ಸೇರಿದಂಗೆನೇ ಒಂದು ಬೃಹತ್ತಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಎಲ್ಲ ಹಿನ್ನೆಲೆಯಲ್ಲೇ ಈ ದಿನ ನಾವು ಮಂಡ್ಯ ಜಿಲ್ಲೆಯ ಜನತೆಯೂ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಒಂದು ಕಡೆ ರಾಜಕಾರಣಿಗಳು ಉದ್ಯಮಿಗಳಾಗಿದ್ದರೆ ಉದ್ಯಮಿಗಳು ರಾಜಕಾರಣಿಗಳಾಗಿರೋದ್ರ ಭಾಗವಾಗಿ ಇವತ್ತು ಕೈಗಾರಿಕೋದ್ಯಮಿಗಳಿಗೆ ಬೇಕಾಗ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. KADB ವ್ಯಾಪಕವಾದಂಥ ರೀತಿಯಲ್ಲಿ ಕೃಷಿ ಭೂಮಿಯನ್ನು ಇವತ್ತು ವಶಪಡಿಸ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದು ಬುಲೆಟ್ ಟ್ರೈನ್ ಹೆಸರಲ್ಲಿರ್ಬೋದು, ದಸಪಥ ರಸ್ತೆಗಳ ಹೆಸರಿನಲ್ಲಿರ್ಬೋದು, ಏರ್ಪೋರ್ಟ್ ಹೆಸರಿನಲ್ಲಿರ್ಬೋದು, ಅಥವಾ ನಿವೇಶನಗಳ ಹೆಸರಿನಲ್ಲಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಕೃಷಿ ಭೂಮಿಯನ್ನು ಕಿತ್ಕೊಂಡು ಇವತ್ತು ಕೈಗಾರಿಕೋದ್ಯಮಿಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಲಿಂಗಪ್ಪಾಜಿ, ಅಣ್ಣಯ್ಯ, ಶಿವಮಲ್ಲಯ್ಯ, ಶಿವಕುಮಾರ್, ಲತಾ, ಹನುಮೇಶ್, ಸತೀಶ್, ಸಿ ಕುಮಾರಿ ಇದ್ದರು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಜುಲೈ ತಿಂಗಳಿನಲ್ಲಿ ನಾನು ವಿಜ್ಞಾನಿ -2015 ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ತಯಾರಿಸುವ ಹಾಗೂ ಭಾಗವಹಿಸುವ ವಿದ್ಯಾರ್ಥಿಗಳ ಮೂಲಕ ಶಾಲೆಗೊಂದು ಟೆಲಿಸ್ಕೋಪ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ತಿನ ನಿರ್ದೇಶಕಿ ಪುಷ್ಪಲತಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳೇ ಟೆಲಿಸ್ಕೋಪ್ ತಯಾರಿಸುವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ರಾಜ್ಯದ 250 ಶಾಲೆಗಳಿಂದ 250 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನುರಿತ ತಜ್ಞರಿಂದ ಅವರಿಗೆ ಟೆಲಿಸ್ಕೋಪ್ ತಯಾರಿಸುವ 8 ದಿನಗಳ ತರಬೇತಿಯನ್ನು ದೊಡ್ಡಬಳ್ಳಾಪುರದ ಬಳಿಯ ಬ್ಯಾಸೆಂಟ್ ಉದ್ಯಾನವನದ ಸ್ಕೌಟ್ ಕ್ಯಾಂಪ್ನಲ್ಲಿ ನೀಡಲಾಗುವುದು ಎಂದರು. ಸದರಿ ತರಬೇತಿ ಕಾರ್ಯಕ್ರಮವನ್ನು ದಾಖಲು ಮಾಡಲು ಲಿಮ್ಕಾ, ಗಿನ್ನೀಸ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಗಳು ಆಗಮಿಸಲು ಕ್ರಮವಹಿಸಿ ವಿದ್ಯಾರ್ಥಿಗಳು, ಶಿಕ್ಷಕರಿಗೆ ಪ್ರಶಸ್ತಿ ವಿತರಣೆ ಮಾಡಲಾಗುವುದು ಎಂದು ಇದೇ ವೇಳೆ ಹೇಳಿದರು. ನಿರ್ದೇಶಕರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು. ನಮ್ಮ ಪರಿಷತ್ತು ಈಗಾಗಲೇ ನಾವು ಸುಮಾರು ಸಾರಿ ತಮ್ಮನ್ನೆಲ್ಲ ಭೇಟಿ ಮಾಡಿ ನಮ್ಮ ಪರಿಷತ್ನ ಪರವಾಗಿ ನಿಮ್ಮನ್ನೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಆಯೋಜನೆಗೊಂಡಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ಭೇಟಿಯಾಗಿ ಮಾತಾಡಿ ಅದಕ್ಕೆ ನೀವು ಕೂಡ ನಮಗೆ ಸಹಕರಿಸಿದ್ದೀರಾ. ನಮ್ಮ ಜಿಲ್ಲಾಧ್ಯಕ್ಷರಾದ ಶಿವಲಿಂಗಯ್ಯನವರು ಇವರ ಅನಾರೋಗ್ಯದ ಹಾಗಾಗಿ ಅವರು ಅನುಪಸ್ಥಿತಿಯಲ್ಲಿ ನಾನು ರಾಜ್ಯ ನಿರ್ದೇಶಕರಾಗಿ ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ಪರಿಷತ್ತು ವತಿಯಿಂದ ಈಗಾಗಲೇ ಇದು ಸ್ಥಾಪನೆಯಾಗಿ ಇದು 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಒಂದು 5ನೇ ವರ್ಷದ ಒಂದು ಸಂಭ್ರಮದ ಆಚರಣೆಯಾಗಿ ಪ್ರಪ್ರಥಮವಾಗಿ ವಿನೂತನವಾಗಿ ಶಾಲಾ ಮಕ್ಕಳು ಮತ್ತು ಕಾಲೇಜು ಮಕ್ಕಳು PUC ಸೈನ್ಸ್ ವಿಭಾಗದ ಮಕ್ಕಳುಗಳಿಗೆ ನಾನು ವಿಜ್ಞಾನಿ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ, ಕಾರ್ಯಾಗಾರದ ಅಡಿಯಲ್ಲಿ ದೊಡ್ಡಬಳ್ಳಾಪುರದ ಬೆಸೆಂಟ್ ಪಾರ್ಕ್ನಲ್ಲಿ 8 ದಿನಗಳ ಕಾಲ ಮಕ್ಕಳಿಗೆ ಒಂದು 15 ಜನ ಸಂಪನ್ಮೂಲ ವ್ಯಕ್ತಿಗಳಿಂದ ರಾಜ್ಯಾದ್ಯಂತ 250 ಮಕ್ಕಳುಗಳನ್ನು ಆ ಜಿಲ್ಲೆಯ ಕಡೆಯಿಂದ ಆಯ್ಕೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಿಂದ 10-15 ಮಕ್ಕಳುಗಳನ್ನು ಆಯ್ಕೆ ಮಾಡಿಕೊಂಡು 250 ಮಕ್ಕಳುಗಳಿಗೆ 15 ಜನ ಸಂಪನ್ಮೂಲ ವ್ಯಕ್ತಿಗಳಿಂದ ಟೆಲಿಸ್ಕೋಪ್ ತಯಾರು ಮಾಡುವಂಥದ್ದನ್ನು ಕಲಿಸ್ಕೊಡ್ತಾರೆ.
ಈ ಕಾರ್ಯಕ್ರಮ 8 ದಿನ ಮಕ್ಕಳು ಮಾಡಿದ ನಂತರ ಅದನ್ನು ಈಗ ನಮಗೆ ಇರುವಂಥ ಮಾಹಿತಿಯ ಪ್ರಕಾರ ವಿಧಾನಸೌಧದ ಮುಂದೆ ಅದನ್ನು ಎಕ್ಸಿಬಿಟ್ ಮಾಡಿ ಮಕ್ಕಳು ತಯಾರು ಮಾಡಿದ ಟೆಲಿಸ್ಕೋಪ್ನ ಮಕ್ಕಳ ಜೊತೆಗೆ ಅದು ಈ ಒಂದು ಕಾರ್ಯಾಗಾರ ಒಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡು, ವರ್ಲ್ಡ್ ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡು ಮತ್ತು ಇಂಡಿಯನ್ ಬುಕ್ ರೆಕಾರ್ಡು ಮತ್ತು ಇದೆಲ್ಲ ದಾಖಲು ಮಾಡ್ತಾ ಇರೋದ್ರಿಂದ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಿಗಳಾದಂತಹ ಬೋಸರಾಜ್ ಅವರ ಸಮ್ಮುಖದಲ್ಲಿ ಇದನ್ನ ವಿದ್ಯಾರ್ಥಿಗಳಿಗೇ ಅವರು ತಯಾರು ಮಾಡಿದಂಥ ಟೆಲಿಸ್ಕೋಪ್ನ ಗೋಷ್ಠಿಯಲ್ಲಿ ಪರಿಷತ್ತಿನ ಜಿಲ್ಲಾ ಸಂಚಾಲಕಿ ಬಿಎಸ್ ಅನುಪಮಾ, ತಾಲೂಕು ಅಧ್ಯಕ್ಷ ಮಹೇಂದ್ರ, ವಸಂತ, ಶ್ರುತಿ ಇದ್ದರು. ಮದ್ದೂರು ತಾಲೂಕು ಭಾರತೀನಗರದ ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದ ಬೆಳ್ಳಿ ಹಬ್ಬವನ್ನು ಸೆಪ್ಟೆಂಬರ್ 19, 20 ರಂದು 2 ದಿನಗಳ ಕಾಲ ಆಚರಣೆ ಮಾಡಲಾಗುವುದೆಂದು ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಲ್ ಶಿವರಾಮು ತಿಳಿಸಿದರು. ಭಾರತೀನಗರದ ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಸಭೆಯಲ್ಲಿ ಕೆಎಲ್ ಶಿವರಾಮು ಅವರು ಮಂಗಳವಾರ ಸಂಜೆ 4 ಗಂಟೆಯಲ್ಲಿ ಮಾತನಾಡಿ, ಸ್ಫೂರ್ತಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆಯಾಗಿ 25 ವರ್ಷಗಳು ತುಂಬಿರುವುದರಿಂದ ಸೆಪ್ಟೆಂಬರ್ 19, 20 ರಂದು ಬೆಳ್ಳಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲು ನಿರ್ದೇಶಕರು ಮತ್ತು ಸದಸ್ಯರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಬೆಳ್ಳಿ ಹಬ್ಬದ ಪ್ರಯುಕ್ತ ಸಂಘದ ನೂತನ ಸಭಾಂಗಣ ಉದ್ಘಾಟನೆ, ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಬೆಳ್ಳಿ ಹಬ್ಬದ ಸವಿ ನೆನಪಿಗಾಗಿ ಸಂಘದ ಸದಸ್ಯರಿಗೆ 5,000 ಸಸಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದರಿಂದ ಹಲವು ಆಸ್ಪತ್ರೆಯ ನುರಿತ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸಚಿವರು, ಹಾಲಿ ಮತ್ತು ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಹಕಾರ ಕ್ಷೇತ್ರದಲ್ಲಿನ ಅನೇಕ ಗಣ್ಯರನ್ನು ಆಹ್ವಾನಿಸಲಾಗುವುದು ಎಂದರು. ಸಂಘದ ಮೇಲ್ಭಾಗದಲ್ಲಿ ಮೀಟಿಂಗ್ ಹಾಲ್ ಮತ್ತು ಒಂದು ರೂಮ್ ಕಟ್ತಾ ಇದ್ದೀವಿ. ಇದರ ಜೊತೆಗೆ 19/9 ತಿಂಗಳಲ್ಲಿ ಬೆಳ್ಳಿ ಹಬ್ಬದ ಪ್ರಯುಕ್ತ ಏನು ನಮ್ಮ ಸಂಘದಲ್ಲಿ 5,000 ಜನ ಸದಸ್ಯರಿದ್ದಾರೋ ಅವರು ಮತ್ತು ಅವರ ಕುಟುಂಬ, ಸಾರ್ವಜನಿಕರು ಹಾಗೂ ಸಂಘದ ಸಹ ಸದಸ್ಯರು ಪ್ರತಿಯೊಬ್ಬರೂ ಸಹ ಸುಮಾರು 5,000 ರಿಂದ 10,000 ಜನಕ್ಕೆ ಸಂಘದ ವತಿಯಿಂದ ಹಾಗೂ ದಾನಿಗಳ ವತಿಯಿಂದ ಹಾಗೂ ಹಲವು ಸಹಕಾರ ಸಂಘ ಸಂಸ್ಥೆಗಳ ವತಿಯಿಂದ ಉಚಿತವಾಗಿ ಬೃಹತ್ ಪ್ರಮಾಣದ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ಸಂಘದಲ್ಲಿ ಏನು 5,000 ಜನ ಸದಸ್ಯರಿದ್ದರೋ ಅವ್ರಿಗೆಲ್ಲ ಉಚಿತವಾಗಿ ದಾನಿಗಳ ಮೂಲಕ ಪ್ರತಿಯೊಬ್ಬರಿಗೂ ಸಹ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಾಗೂ ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದ ನೆನಪಿಗಾಗಿ ಪ್ರತಿಯೊಬ್ಬ ಸದಸ್ಯರಿಗೂ 2 ಸಸಿಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಏನು ಭಾರತೀನಗರ, ಮದ್ದೂರು ತಾಲೂಕಿನ ಭಾರತೀನಗರ, ಮದ್ದೂರು ಮತ್ತು ಮಳವಳ್ಳಿವರೆಗೂ ವಿಸ್ತರಿಸಿರುವುದರಿಂದ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು, ಇತರೆ ಸಹಕಾರ ಸಂಘಗಳು, ಕ್ರೆಡಿಟ್ ಸಹಕಾರ ಸಂಘಗಳು, ವಿದೇಶ ಸಹಕಾರ ಸಂಘಗಳು ಮತ್ತು VSSN ಬ್ಯಾಂಕ್ ಸಂಸ್ಥೆಗಳು ಹಾಗೂ ಎಲ್ಲ ಸಹಕಾರ ಸಂಸ್ಥೆಗಳ ಸಹಕಾರದೊಂದಿಗೆ ಹಾಗೂ ಸಾರ್ವಜನಿಕ ಸದಸ್ಯರು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಬೃಹತ್ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಿ ಏನು ಮದ್ದೂರು ತಾಲೂಕಿನ ಪ್ರಸ್ತುತ MLA ಅವರು, ವಿಧಾನ ಪರಿಷತ್ ಸದಸ್ಯರು ಹಾಗೂ DC ಬ್ಯಾಂಕ್, ಮನ್ಮೂಲ್ ಮತ್ತು ಇತರ ಸಹಕಾರಿ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ರಾಜ್ಯ ಸಹಕಾರ ಸಚಿವರು, ಕೇಂದ್ರ ಮಂತ್ರಿಗಳು ಎಲ್ಲರೂ ಕರೆದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರಂತೆ ಇವತ್ತಿನೇನು ಕಾರ್ಯಕಾರಿ ಮಾಡಲಿ ತೀರ್ಮಾನ ಆಗಿದೆ. ಇದಕ್ಕೆ 5 ಸಮಿತಿಗಳನ್ನು ರಚನೆ ಮಾಡಿದ್ದೀವಿ. ಸ್ವಾಗತ ಮತ್ತು ಪ್ರಚಾರ ಸಮಿತಿ, ಆರ್ಥಿಕ ಸಮಿತಿ, ಮುದ್ರಣ ಸಮಿತಿ ಹಾಗೂ ಆಹಾರ ಸಮಿತಿಗಳನ್ನು ರಚಿಸಿ ಸಂಘದ 3 ಜನ ಅಥವಾ 4 ಜನ ಸದಸ್ಯರೊಂದಿಗೆ ಉಳಿದ ಸಂಘದ ಸದಸ್ಯರನ್ನ 10 ಜನನ ಆ ಒಂದು ಕಮಿಟಿಗೆ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.
ಅದರಂತೆ ಬೆಳೆಯೋದ್ರ ಪ್ರಯುಕ್ತ ಸುಮಾರು ಈ 5 ಸಮಿತಿಗಳಿಂದ 50 ಜನ ಸದಸ್ಯರು, ಸಂಘದ ಸದಸ್ಯರು ಹಾಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಏನು ಇದನ್ನ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ಸಹಕಾರ ನೀಡಿ. ಇದೇ ವೇಳೆ ಸ್ಫೂರ್ತಿಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಸಿದ್ದರಾಮೇಗೌಡ, ನಿರ್ದೇಶಕರಾದ ರಘು, ಶಿವರಾಜು, ಸುರೇಶ್, ರಮೇಶ್, ಕೆಂಪರಾಜು, ಮನೋಹರಗೌಡ, ವಿನಯ್ ಕುಮಾರ್, ರೇಖಾ, ವಿಜೇಂದ್ರ ಗುರುಸಿದ್ದಯ್ಯ, ಸಮಿತಿ ಸದಸ್ಯ ಬಿಎಸ್ ಬೋರೇಗೌಡ, ಅಣ್ಣೂರು ಸತೀಶ್, ಸಂಘದ ಸಿಇಒ ಅಜಯ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.